ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಗಂಧದ ಕಟ್ಟಿಗೆಗಳೆಲ್ಲೂ ಕೂಡ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು. ಅವರ ಅಭಿಮಾನಿ ಕೂಡ ಗಂಧದ ಕಟ್ಟಿಗೆಯನ್ನು ಕೂಡ ತಂದಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಗಂಧವನ್ನು ಕೂಡ ತಂದಿದ್ದೀರಿ ಸರ್, ಎಲ್ಲಿಂದ ಬಂದಿರುವಂಥದ್ದು? ಸರ್, ಡಿ ಹೊಸೂರು. ಹಾಂ ಸರ್. ಯಾಕಾಗಿ ಈಗ ಒಂದು ಗಂಧದ ತುಂಡನ್ನು ತಂದಿರುವಂಥದ್ದು? ಅವ್ರ ಅಭಿಮಾನಕ್ಕೋಸ್ಕರ. ಗಂಧದ ಮರ ಶ್ರೇಷ್ಠ, ಅವ್ರಿಗೆ ಹಾಕಬೇಕು ಅಂತೇಳಿ ನಾವು ಮನೆಯಲ್ಲಿ ನಾವೇ ಬೆಳೆದಿದ್ದು ಮರನ ತಂದಿದ್ದೀವಿ. ಎಷ್ಟು ಗಂಧವನ್ನು ತಾವು ಬೆಳೆದಿದ್ದೀರಿ? ಎಷ್ಟು ತಂದಿದ್ದೀರಿ ಸರ್? ಸರ್, ನಾವು ಒಂದು 400 ಗಿಡ ಬೆಳೆದಿದ್ದೀವಿ. ಆಮೇಲೆ ನಮಗೆ ಗಂಧ ಬೆಳೆಯೋಕ್ಕೆ ಪರ್ಮಿಷನ್ ಕೊಟ್ಟಿದೆ ನಮ್ಮ ಸಾಹೇಬರು. ಹಂಗಾಗಿ ಅವರು ಒಂದು ನಮ್ಗೆ ಅಭಿಮಾನ, ಆ ಅಭಿಮಾನಕ್ಕೋಸ್ಕರ ನಾನು ಅವ್ರದ್ದು ಒಂದು ಗಿಡನ ಅವ್ರಿಗೋಸ್ಕರ ಅರ್ಪಣೆ ಮಾಡೋಣ. ಸರ್, ಈಗ ಅವರ ಒಂದು ಅಂತ್ಯಕ್ರಿಯೆ ಕೂಡ ಆ ಗಂಧದಿಂದಲೇ ಕೂಡ ನೆರವೇರ್ತಾರಂಥದ್ದು. ತಾವು ಕೂಡ ತಂದಿದ್ದೀರಿ. ಕಾಣಿಕೆ, ಒಂದು ಕಿರು ಕಾಣಿಕೆ, ಅವರ ಅಂತ್ಯ ಸಂಸ್ಕಾರಕ್ಕೆ ನಮ್ಮೊಂದು ಕಿರು ಕಾಣಿಕೆ ತಲುಪಿಸೋಣ ಅಂತ ಹೇಳಿ. ತಮ್ಮ ಅವರ ಒಂದು ಒಡನಾಟ ಹೇಗಿತ್ತು ಸರ್? ನಮ್ಮ ಒಡನಾಟ ಇಲ್ಲ, ನಮ್ಮ ತಂದೆಯವರು ತುಂಬ ಆತ್ಮೀಯರು, ಒಡನಾಟ ಆಗಿದ್ರು. ನಾವು ಹೋದ್ಮೇಲೆ ಅಂತ ಒಡನಾಟ ಏನಿಲ್ಲ. ನಮ್ಮ ತಂದೆಯವ್ರ ಜೊತೆ ತುಂಬ ಒಡನಾಟ ಇತ್ತು. ಸರ್, ರಾಜ್ಯದಲ್ಲಿ ಶ್ರೀಗಂಧ ಬೆಳೆಯೋದಕ್ಕೆ ಉತ್ತೇಜನ ನೀಡಿದವರೇ ಎಸ್.ಎಂ. ಕೃಷ್ಣ ಅವರು. ಆ ಉದ್ದೇಶದಿಂದನೇ ನಾನು ಈ ಶ್ರೀಗಂಧನ ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ತಂದಿರೋಂಥ. ಅಂದ್ರೆ ತಮಗೆ ಯಾವ ರೀತಿ ಉತ್ತೇಜನ ಆಗಿತ್ತು ಸರ್? ಖಂಡಿತ ಸರ್, ಅವರು ನಮಗೆ ಈಗ ಶ್ರೀಗಂಧನ ಪರ್ಮಿಷನ್ ಇರಲಿಲ್ಲ. ಅವ್ರು CM ಆಗಿದ್ದಾಗಲೇ ನಮಗೆ ಶ್ರೀಗಂಧ ಬೆಳಿಗ್ಗೆ ಪರ್ಮಿಷನ್ ಕೊಟ್ಟಿದ್ದಂಥದ್ದು. ಹಂಗಾಗಿ ನಾನು 400 ಗಿಡನ ಅವರು ಕೊಟ್ಟಂಥ ಒಂದು ಆದೇಶದ ಮೇಲೆ ನಾವು 400 ಗಿಡ ಬೆಳೆದಿದ್ದೀವಿ. ಅದ್ರಲ್ಲಿ ಒಂದು ಗಿಡನ ಅವ್ರಿಗೆ ಅರ್ಪಣೆ ಮಾಡೋಣ. ಸರ್, ದೇವರಾಜು ಅಂತ. ಇದಿಷ್ಟು ಕೂಡ ದೇವರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.